ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಎನ್ ಕಾಮಿಡಿ ಕಾರ್ಟೂನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪಾರ್ಟ್ ಒನ್ ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿ ಬಂದು ಈ ವಿಡಿಯೋ ನೋಡಿ. ನಾವಿವಾಗ ಸೀರೆ ತೊಗೊಳಕ್ಕೆ ಬಂದಿದ್ವಿ. ಯಾರಿಗೋಸ್ಕರ ನಾವು ಸೀರೆ ತೊಗೊತಿದ್ವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ ನಮಗೆ ಹೇಳಿದರೆ ನಾವು ಅದೇ ಥರದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣಾರೇ ಹಾಂ ಬರ್ರಮ್ಮ ಬರ್ರಿ, ಕುತ್ಕರಿ. ಏನು ಬೇಕಾಗಿತ್ತು? ಸೀರೆ ಬೇಕಾ, ಏನು ಚೂಡಿದಾರ್ ಬೇಕಾ, ಏನು ಬೇಕಾಗಿತ್ತು ಹೇಳ್ರಿ. ಸೀರೆ ಬೇಕಾಗಿತ್ತು ರೀ ಅಣ್ಣಾರೇ. ಯಾವ ಥರದ್ದು ಎಷ್ಟು ರೇಟ್ ಒಳಗೆ ಬೇಕಮ್ಮ? ಅಣ್ಣಾರೇ 1,000 2,000 ಮಟ್ಟ ಅಡ್ಡಿ ಇಲ್ಲ ನೋಡ್ರಿ. ಮತ್ತೆ ಚಲೋ ತೋರಿಸ್ಬೇಕ್ರಾ ನೀವು? ಹ್ಞೂನಮ್ಮ, ನಮ್ಮ ಸೀರೆ ಬಗ್ಗೆ ಡೌಟ್ ಬೇಡ. ನೀವು ಯಾರನ್ನಾರ ಕೇಳ್ರಿ, ನಮ್ಮ ಅಂಗಡಿಗೆ ಬರೋ ಸೀರೆ ಫಸ್ಟ್ ಕ್ವಾಲಿಟಿಯಲ್ಲೇ ಇರ್ತವೆ. ಅದು ಬೇರೆ ನೀವು ಹೆಂಗೆ ದುಡ್ಡು ಕೊಡ್ತೀರಿ ಆ ಥರನೇ ಇರ್ತವೆ. ಕಿರಣ ಬಾರ್ಲೆ, ಇಲ್ಲಿ ಕಸ್ಟಮರ್ ಬಂದಿದ್ದಾರೆ. ಹಾಂ ಸರ್, ಬಂದೆ. ಇವ್ರಿಗೆ 2,000 ಒಳಗಿರೋ ಸೀರೆ ಅಂತೆ, ತೋರ್ಸಪ್ಪ. ನೋಡಮ್ಮ, ಈ ಸೀರೆ 2,100 ಐತಿ. ನಿಮಗೆ ಡಿಸ್ಕೌಂಟ್ ಹೋಗಿ 1,900 ಹಿಂಗೆ ಬೀಳ್ತೈತಿ. ಚೆನ್ನಾಗೈತೆ ನೋಡಮ್ಮ. ನೋಡ್ರಿ, ಈ ಸೀರೆ ಇದು ಬೇಕಂದ್ರೆ ನಿಮ್ಮ ಕಲರ್ನಾಗ ತೆಗಿತೀನಿ. ಸೀರೆ ನೋಡೋಕೆ ಚಂದ ಕಾಣಕತ್ತೈತಿ. ನೋಡೋರು ಅದಕ್ಕೆ ನೀನು ಸೀರೆ ತಗೊಳಕ್ಕೆ ಬಂದಾಗ ಸುಮ್ಕೊಂಡ್ಬಿಟ್ಟಿಯಲ್ಲ. ನೋಡಿ, ಸೀರೆನ ಚೆನ್ನಾಗೈತೆ ಅನ್ನಿಸ್ತೈತಿ. ಕಲರ್ ಹೇಳಿ ತೆಗಿತಾರವ್ರು. ಸೀತಕ್ಕ, ಇಂಥ ಕಲರ್ ಸೀರೆ ಐತೆ ಬಿಡ. ನಂದು ಸೇಮ್ ಇಂಥ ಕಲರ್ ಐತಿ. ಇದು ಬೇಡ, ಬೇರೆ ಕಲರ್ಸ್ ಇದಾವೆ, ತೋರಿಸ್ಲೇನಮ್ಮ? ಈ ಥರದ್ದು ಬೇಡ್ರಿ, ಬೇರೆ ಥರದ್ದು ಇದ್ರೆ ತೋರಿಸ್ಬಿಡ್ರಿ. ನೋಡಮ್ಮ, ಈ ಸೀರೆ ಹೊಸ್ದಾಗಿ ಬಂದಿದೆ, ಮಸ್ತ್ ಇದೆ ನೋಡಮ್ಮ. ಸೀರೆ ಮಾತ್ರ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಮಸ್ತ್ ಇದೆ. ಹೌದಲ್ಲ ಅದಕ್ಕೆ ಸೀರೆ ಮಸ್ತ್ ಐತೆ ನೋಡಿದೆ. ಕಾಟನ್ ಅನಿಸ್ತೈತನಲ್ಲ ಇದು? ಹೌದಾ? ಹಂಗಂದ್ರೆ ನೋಡಂತಡಿ. ಚಲೋ ಐತೆ ಅನ್ನಿಸ್ತೈತಿ. ನೋಡಿದ್ರೆ ಮೆತ್ತಗೈತಿ. ತೆಗಿಯಪ್ಪ, ಇದ್ರಾಗ ಸ್ವಲ್ಪ ಕಲರ್ಸ್ ಇದ್ರೆ ತೆಗಿ ನೋಡೋಣ. ನೋಡಮ್ಮ, ಇಷ್ಟು ಕಲರ್ಸ್ ಅದಾವು ನೋಡ್ರಿ. ಸೀತಕ್ಕ, ನೋಡ ಯಾರು ತಗೊಳ್ಳಿ? ನನಗಿಂತ ಗೊತ್ತಾಗಲ್ಲ ನೋಡ. ನಾನು ಮೊದಲೇ ಹೇಳೀನಿ ನಂಗೆ ಹೆಲ್ಪ್ ಮಾಡ್ಬೇಕಂತ. ಅಯ್ಯ, ನಿಮ್ಮ ಮೊದಲು ನೋಡ ಸೀರೆ. ಸೀರೆನೂ ಚಲೋ ಅದಾವಪ್ಪ. ರೇಟ್ ಹೆಂಗೆ? ಇವು 2,500 ಅಮ್ಮ. ಡಿಸ್ಕೌಂಟ್ ಹೋಗಿ 2,300 ರೂಪಾಯಿ ಆಗತ್ತೆ ನೋಡ್ರಿ. ಏನು 2,500 ಡಿಸ್ಕೌಂಟ್ ಹೋಗಿ 2,300? ಯಪ್ಪ, ಕರೆಕ್ಟ್ ಹೇಳಪ್ಪ. ನನ್ನ ಕಿವಾಗಿನ ಹೂ ಬಿಡಕತ್ತೇನೆ ನೀನು? ಇಲ್ಲಮ್ಮ, ನಾನ್ಯಾಕೆ ಸುಳ್ಳು ಹೇಳಿ? ಅದು ಬೇಕಂದ್ರೆ ಅದ್ರ ಮೇಲೆ ರೇಟ್ ಐತೆ ನೋಡು. ನನಗೆ ಗೊತ್ತೈತಿ ಅವು ನಿಮಗೆ ಎಷ್ಟು ಬಿದ್ದಿರ್ತವೆ, ನೀವು ನಮಗೆ ಎಷ್ಟು ರೇಟ್ ಹಚ್ಚಿರ್ತೀರಂತ. ನಿಮ್ಮ ರೇಟಿನ ಬಗ್ಗೆ ಮಾತಾಡಬೇಡ. ಹೇಳು ಈಗ ಎಷ್ಟು ಕೊಡ್ತಿಲ್ಲ ಅಷ್ಟು. ಹಾಗೆಲ್ಲ ಕಮ್ಮಿ ಕೊಡೋಕೆ ಬರಲ್ಲಮ್ಮ. ಅವರು ಓನರ್ ನೋಡಿದ್ರೆ ಬೈತಾರೆ. ಹೋಗಲಿ, ನಾನು ನಿಮಗೆ 100 ರೂಪಾಯಿ ಬಿಟ್ಟು ಕೊಡ್ತೀನಿ. 2,200 ರೂಪಾಯಿ ಕೊಟ್ಬಿಡಿ. ಬೇಡ ತಗೊಳಪ್ಪ. ಹಂಗಂದ್ರೆ ನೀವು ಬರೀ 100 ರೂಪಾಯಿ ಕಮ್ಮಿ ಮಾಡಿ 8,000 ರೂಪಾಯಿ ಕಮ್ಮಿ ಮಾಡ್ದಂಗೆ ಬೇಡ ಕೊಡ್ತಿ. ಬೇರೆ ಇದ್ರೆ ತೋರಿಸಿ, ಈ ಸೀರೆ ಬೇಡ. ಈ ಸೀರೆ ನೋಡಮ್ಮ, 2,000 ರೂಪಾಯಿ ಡಿಸ್ಕೌಂಟ್ ಹೋಗಿ ಹಂಗೆ 1,900 1,800 ಬೀಳ್ತೈತಿ. ನೋಡಿ ಹೇಗಿತ್ತ ನೋಡಿ. ನೀಲಿ ಕಲರ್ ಕಾಣ್ತಲ್ಲ, ಆ ಸೀರೆ ತಗೊಳ್ಳೆ. ಚಲೋ ಐತನದು. ನೋಡೋಕ್ಕೇನೋ ಚೆನ್ನಾಗೈತಿ, ಆದರೆ ಸ್ವಲ್ಪ ಬಾರ್ಡ್ರ್ ದೊಡ್ಡದಿದ್ದಂಗೆ ಕಾಣತ್ತೆ ಬಿಡ. ಸಣ್ಣದಿರ್ಬೇಕಾಗಿತ್ತು. ಈಗೆಲ್ಲ ಸಣ್ಣ ಇರುವ ಫ್ಯಾಷನ್ ಆಗಿಬಿಟ್ಟವು. ಯಪ್ಪ ದೇವರೇ, ಇವತ್ತು ಯಾವಾಗ ಸೀರೆ ಹಾಕ್ಸ್ಕೊಂತಾರೆ ಏನು? ಒಂದು 50 ಸೀರೆ ತೆಗೆದು ನೋಡಿ. ಅಂದ್ರೆ ರೆಡ್ ಕಲರ್ಗೆ ಬಾರ್ಡ್ರ್ ದೊಡ್ಡದಿದ್ರೆ ಚೆನ್ನಾಗಿ ಕಾಣ್ತವು. ಸೀತಕ್ಕ, ನೋಡ ನೀನು ಹೆಂಗೆ ಮಾಡಲಿ? ಎಲ್ಲಿ ಲಾಸ್ಟ್ ಕಂದತ್ ನೋಡೋದು ಕೆಂಪು ಸೀರೆ. ಅದಕ್ಕೆ ಸ್ವಲ್ಪ ಬಾರ್ಡ್ರ್ ಸಣ್ಣದೈತೆ ನೋಡಿ. ನೋಡೋಕೆ ಚೆನ್ನಾಗೈತಿ. ನೋಡಿ ತಗೊಳ್ಳಿ, ಹೆಂಗೈತೆ ನೋಡು. ಯಾವುದಿದೆ ಸೀತಕ್ಕ? ಚಲೋ ಇದ್ದಂಗೆ ಐತೆ ನೋಡು. ಬಾರ್ಡ್ರ್ ಸಣ್ಣದೈತಿ, ಆದರೆ ಡಿಸೈನು ಬಾರ್ಡ್ರ್ ಎಲ್ಲ ಸಣ್ಣದೈತೆ ಬಿಡು. ಕಲರ್ ಬೇರೆ ಆಗಬೇಕಾಗಿತ್ತು ಬಿಡ. ನೀಲಿ ಕಲರ್ ಆಗಬೇಕಾಗಿತ್ತು. ಮಸ್ತ್ ಆಗಿತ್ತು ನೋಡಿ. ಇವ್ರನ್ನ ನೋಡಿದ್ರೆ ಒಂದು ಸೀರೆ ತಗೊಳಂಗೆ ಕಾಣಂಗಿಲ್ಲ. ಏನು ಮಾಡೋದು? ಮಾಡ್ತೀನಿ ತಡಿ ಇವರಿಗೆ. ಆಹಾ, ಈ ಸೀರೆಯನ್ನು ಉಟ್ಕೊಳ್ಳೋ ಅಂತ ಚಿಲುವೆ ಎಲ್ಲಿದ್ದಾಳೋ ಏನು? ಈ ಸೀರೆ ಉಟ್ಕೊಳ್ಳೋ ಅಂಥವ್ರು ಈ ಜಗತ್ತಿನಲ್ಲೇ ಸುಂದರವಾದ ಮಹಿಳೆ ನೋಡೋರು. ಆದರೆ ಯಾರು ತಗೊತಾರೆ ಈ ಸೀರೆನ? ಈ ಕಲರ್ ನೋಡಿದರೆ ಅಪ್ಪ ತುಂಬ ಚೆನ್ನಾಗಿದೆ. ಆದರೆ ಏನು ಮಾಡೋದು? ಈ ಸೀರೆ ತಗೊಳ್ಳುವಂಥ ಹುಡುಗಿಯರು ಎಲ್ಲೂ ಬರಾಕತ್ತಿಲ್ಲ. ಯಾರು ತಗೊತಾರೆ ಏನೋ, ಹೋಗಲಿ ಬಿಡು. ಆ ಕಡೆ ಟ್ರ್ಯಾಕ್ ತೆಗೆದು. ಅಣ್ಣ, ಆ ಸೀರೆ ಕೊಡಿ ನೋಡೋಣ. ಏನು ಈ ಸೀರೆನಮ್ಮ? ತಗೊಳ್ಳಿ. ಶಾಂತಕ ಗೀತಕ್ಕ, ನೋಡ್ರಿ ಈ ಸೀರೆ ಚೆನ್ನಾಗೈತಲ್ಲ. ಈ ಸೀರೆನ ನಾನೇನಾದರೂ ಉಟ್ಕೊಂಡು ನಡ್ಕೊಂತ ಹೊಂಟಪ್ಪ ಅಂದರೆ ಊರಿನ ಜನ ಎಲ್ಲ ನನ್ನೇ ನೋಡ್ಬೇಕು ನೋಡು. ಯಾಕಂದರೆ ಸೀರೆನೂ ಚೆನ್ನಾಗಿದೆ. ಆ ಸೀರೆ ಚಂದ ಇರೋ ಜೊತೆಗೆ ಆ ಸೀರೆ ಅಂದ ಚಂದ ಇನ್ನೂ ಹೆಚ್ಚು ಮಾಡೋ ಹುಡುಗಿ ಇಲ್ಲೇ ಇದ್ದೀನಿ. ಆಹಾ, ನನ್ನ ಪ್ಲಾನ್ ವರ್ಕ್ ಆಯಿತು. ಹೌದು. ಅಣ್ಣ, ಈ ಸೀರೆನ ಪ್ಯಾಕ್ ಮಾಡಿರಿ. ಏನು ಈ ಸೀರೆ ಪ್ಯಾಕ್ ಮಾಡ್ಲಮ್ಮ? ಓಕೆ ಮಾಡ್ತೀನಿ. ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಿತ್ತು ನೋಡಮ್ಮ ಈ ಸೀರೆ. ನನ್ನಂದ ಹೆಚ್ಚು ಮಾಡೋ ಚಿಲುವೆ ಎಲ್ಲಿದ್ದಾಳೋ ಏನೋ ಅನ್ಕಂತ ನೀವು ಬಂದೇ ಬಿಟ್ರಿ. ಅಯ್ಯೋ, ಅಷ್ಟು ಚೆನ್ನಾಗಿದೆ ನಾನು. ಆದರೆ ಒಂದು ಪ್ರಾಬ್ಲಮ್ ಇದೆ ಅಲ್ಲಮ್ಮ. ಯಾಕೆ, ಏನಾಯಿತು? ಏನು ಪ್ರಾಬ್ಲಮ್? ನೀವು 2,000 ಒಳಗಿರೋ ಸೀರೆ ಅಷ್ಟೇ ತೋರ್ಸೋಕೆ ಹೇಳಿದ್ದೀರಾ. ಇದ್ರದ್ದು ರೇಟ್ ಬಂದು 4,000 4,000 ಅಮ್ಮ. ಹೌದಾ? ಏನು ಮಾಡೋದು?
ಇರಲಿ ಪರವಾಗಿಲ್ಲ, ಹೆಂಗೂ ನಾ ಕೂರ್ಸಿಟ್ಟಿದ್ದು ದುಡ್ಡು ಐತಲ್ಲ ತೊಗೊಳಕ್ಕೆ ಬರ್ತೈತಿ. ಏನು ಇದಕ್ಕೆ ಓನ್ಲಿ 4000, 4000ನಾ? ಅಯ್ಯೋ ಏನಾಗಲ್ಲ ಕೊಡಿ ಅಣ್ಣ. ನಾನೆಲ್ಲೋ ಈ ಸೀರೆ ಇರೋದು ನೋಡಿ 6000 7000 ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಹೌದಾ ಮೇಡಮ್? ಓಕೆ, ನಿಮಗೋಸ್ಕರ 4000 ಇದ್ದದನ್ನ ನಾನು 500 ರೂಪಾಯಿ ಕಮ್ಮಿ ಮಾಡಿ 3500 ರೂಪಾಯಿ ಕೊಡ್ತೀನಿ. ಅಷ್ಟೇ ಕೊಡಿ ಸಾಕು. ಇಲ್ಲ ಪರವಾಗಿಲ್ಲ, ನಾನು 4000 ಕೊಟ್ಟು ತೊಗೊತೀನಿ. ನನಗೋಸ್ಕರ ಏನು ಕಮ್ಮಿ ಮಾಡೋದು ಬೇಡ ನೀವು. ಸರಿನಮ್ಮ, ನಾನು ಪ್ಯಾಕ್ ಮಾಡಿ ಕೌಂಟರ್ನಲ್ಲಿ ಕೊಟ್ಟಿರ್ತೀನಿ, ಬಿಲ್ ಕೊಟ್ಟು ಇಸ್ಕೊಂಬಿಡಿ. ಸೀತಕ್ಕ ಗೀತಕ್ಕ, ನೀವೇನಾದರೂ ಸೀರೆ ತಗೊಳಂಗಿದ್ರೆ ತಗೋರೆ. ಹೌದು ಮೇಡಮ್ ತಗೊಳ್ಳಿ, ಚೆನ್ನಾಗಿರೋ ಸೀರೆ ಇದ್ದವು. ಈಗೇನು ಬ್ಯಾಡ್ ಬಿಡ್ರಿ, ಏನಾದರೂ ಹಬ್ಬ ಏನಾರು ಇತ್ತಂದ್ರೆ ಇಲ್ಲ ಬಂತ ರಡಕ ಒಂದೇ ಸೀರೆ ಸಾಕ, ಮತ್ತೇನಾದ್ರು ತಗೊಂತೀಯ? ಈಗ ಸದ್ಯಕ್ಕೆ ಒಂದ ಸಾಕು ಅನ್ನಿಸ್ತೈತಿ, ಸಾಕು ಬಿಡು ಇದು ಒಂದ. ಹಂಗಂದ್ರೆ ಬನ್ನಿ ಹೋಗೋಣ, ಮತ್ತೆ ಬಿಸಿಲು ಹತ್ತಕ್ಕೆ ಮನೆ ಸೇರಕ್ಕೆ ಬರ್ತೈತಿ. ನಾನು ತರಕಾರಿ ಪ್ಯಾಟಿಗೆ ಹೋಗಿ ತರಕಾರಿ ತಗೊಂಬರ್ಬೇಕು. ನಂದೆಲ್ಲ ಮುಗಿಸ್ಬಾ, ಹೋಗೋಣ ಈಗ ತರಕಾರಿ ತಗೊಂಡು ಮನೆಗೆ ಹೋಗ್ಬಿಡೋಣ. ಪಾಪ 2500 ಇರೋ ಸೀರೆನ 4000 ಕೊಟ್ಟು ತಗೊಂಡು ಹೋಗಿದ್ದಾರೆ. ಪಾಪ ನಾವು ಮಾಡಬಾರ್ದು, ಆದರೆ ಏನು ಮಾಡಬೇಕು? ಬರೀ ಒಂದು ಸೀರೆ ಆದ್ಮೇಲೆ ಬರೀ ತಗ್ಸಕತ್ತಾರ. ಒಂದು ಸೀರೆ ತಗೋಬೇಕಾ? ಆ ಕಲರ್ ಇದ್ರೆ ಡಿಸೈನ್ ಬೇಕು ಅಂತಾರೆ, ಡಿಸೈನ್ ಇದ್ರೆ ಕಲರ್ ಬೇಕು ಅಂತಾರೆ. ನನಗಂತೂ ಸಾಕಾಗೋತು. ಒಟ್ಟಿನಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿ ಕಳಿಸ್ಬಿಟ್ಟೆ ತಗೋ. ನೋಡಿದಲ್ಲ ಫ್ರೆಂಡ್ಸ್, ನಾನು ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತ. ಈ ಥರ ಮಾಡೋದು ತಪ್ಪು, ಆದರೆ ಏನು ಮಾಡೋದು, ಒಂದೊಂದು ಥರ ಈ ಥರ ಮಾಡಬೇಕಾಗುತ್ತೆ. ಆಯ್ತಪ್ಪ, ನಾನು ಬೇಗ ಹೋಗಿ ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ. ಮತ್ತು ಈ ಹೆಂಗಸರ ಮನಸ್ಸು ಹೆಂಗಪ್ಪ ಅಂದ್ರೆ 1 ನಿಮಿಷದಾಗ 1 ನಿಮಿಷ ಹಂಗಿಲ್ಲ. ಮತ್ತೆ ಬಂದು ಬೇರೆ ಸೀರೆ ಕೊಡ್ರಿ ಅಂದರೆ ಏನು ಮಾಡಲಿ? ದೊಡ್ಡ ಹೋಗ್ಬಿಡ್ತಾನಪ್ಪ.